ಕಸಾಯಿಖಾನೆ ಮೇಲೆ ಬಜರಂಗ ದಳದ ಕಾರ್ಯಕರ್ತರು ದಾಳಿ ನಡೆಸಿರುವುದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಧಾರವಾಡದ ಶಿವಾಜಿ ಸರ್ಕಲ್ ಬಳಿ ಇರುವಂತಹ ಕಸಾಯಿಖಾನೆ ಎದುರು ಭಾರಿ ಹೈಡ್ರಾಮಾ ಒಂದು ಸಂಭವಿಸಿದೆ. ಸ್ಥಳದಲ್ಲಿ ಎಲ್ಲರನ್ನ ಕೂಡ ಧಾರವಾಡ ಶಹರ ಪೊಲೀಸರು ಚದುರಿಸಬೇಕಾಗಿ ಬಂತು. ಅಷ್ಟು ಮಟ್ಟಿಗೆ ಟೆನ್ಸ್ಡ್ ವಾತಾವರಣ ಇತ್ತು. ಬಜರಂಗ ದಳ ಮತ್ತು ಕಸಾಯಿಖಾನೆಯವರ ನಡುವೆ ಮಾತಿನ ಚಕಮಕಿ ಆಗಿದೆ. ಪೊಲೀಸರು ಬಂದು ಎಲ್ಲರನ್ನ ವಾಪಸ್ ಕಳಿಸೋದಕ್ಕೆ ಯತ್ನಿಸಿದ್ರು, ಅಂದರೆ ಪರಿಸ್ಥಿತಿಯನ್ನು ತಿಳಿಯಾಗಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಬಟ್ ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳ ಹತ್ಯೆ ಆಗ್ತಿದೆ ಅನ್ನೋದು ಇವರ ಆರೋಪದ ಭಾಗ ಆಗಿತ್ತು. ಇಲ್ಲ, ನಾವು ರೂಲ್ಸ್ ಪ್ರಕಾರ ಏನು ರೂಲ್ಸ್ ಇದೆ, ಏನಕ್ಕೆ ಅವಕಾಶ ಇದೆ ಅದನ್ನು ಮಾತ್ರ ಮಾಡ್ತಿದ್ದೀವಿ ಅಂತ ಕಸಾಯಿಖಾನೆಯವರು ವರ್ಷನ್ ಆಗಿತ್ತು. ಬಟ್ ನೆನಪಿರಲಿ, ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಆದರೂ ಕೆಲವು ಕಡೆ ಅಕ್ರಮವಾಗಿ ಗೋವುಗಳ ಸಾಗಾಟ, ಹತ್ಯೆ ನಿರಂತರವಾಗಿ ನಡೀತಾ ಇದೆ. ಬೇಡ ಬರ ಇದನ್ನು ಮಾಡ್ಬೇಡಿ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು, ಯಾವ ರೀತಿಯಲ್ಲಿ ವಾಗ್ವಾದಗಳು ನಡೀತಾ ಇದೆ ಅಂತ. ಸ್ಥಳದಲ್ಲಿ ಪೊಲೀಸರಿದ್ದಾರೆ, ಆದರೂ ವಾಗ್ವಾದಗಳು ನಿಂತಿಲ್ಲ. ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ, ಹತ್ಯೆ ಎಲ್ಲವೂ ಆಗ್ತಾ ಇದೆ. ಇದನ್ನು ಬಂದ್ ಮಾಡಿಸಬೇಕು, ಕಸಾಯಿಖಾನೆ ಮಾಲೀಕರ ವಿರುದ್ಧ ಕೇಸ್ ಹಾಕಬೇಕು ಅಂತ ಬಜರಂಗ ದಳದ ಕಾರ್ಯಕರ್ತರು ಹೇಳ್ತಾ ಇರೋದು. ಬಟ್ ಇದೊಂದು ನೈತಿಕ ಪೊಲೀಸ್ಗಿರಿ ಅನ್ನೋದು ಈ ಕಸಾಯಿಖಾನೆ ಮಾಲೀಕರ ಆಕ್ರೋಶ. ಬಟ್ ಹಿಂದೆ ಕೆಲ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ, ಬಜರಂಗ ದಳದ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಈ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿ ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸಿರೋದು. ಆಗ ಅಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಆಗ್ತಾ ಇದೆಲ್ಲ ಗೊತ್ತಿದೆ. ಸೊ ಇವ್ರಿಗೂ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ.